ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ಮತ್ತೊಮ್ಮೆ ಸುಸ್ವಾಗತ ಅಂತ ಹೇಳಿ ಬಯಸ್ತೀನಿ. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಸದಾ ಖುಷಿಯಿಂದ ಸಂತೋಷವಾಗಿರಿ. ಮೀನು ಸಾರು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ, ನಮ್ಮ ಮನೆಯಲ್ಲಿ ನಾನು ಯಾವ ಥರ ಮೀನು ಸಾರು ಮಾಡ್ತೀನೋ ನಿಮಗೂ ಒಂದ್ಸಲ ತೋರಿಸ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೀನು ಅಂದರೆ ಯಾರ್ಯಾರಿಗೆಲ್ಲ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಯಾವ ಥರ ಮಾಡ್ತೀನಿ ಅದನ್ನು ನೀವು ನೋಡಿ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಬಟ್ ಸೂಪರ್ ಅಂತಲೇ ಹೇಳ್ಬೋದು. ಈ ಮೀನೆಲ್ಲ ಕ್ಲೀನಾಗಿ ವಾಶ್ ಮಾಡಿ 3-4 ಸಲ ತೊಳಿಬೇಕು, ಯಾಕಂದರೆ ಅದ್ರ ಮೇಲೆ ಸಿಪ್ಪೆ ಏನಾದರೂ ಇರುತ್ತೆ ಅಂತ ಕಾರಣಕ್ಕೋಸ್ಕರ ಅಷ್ಟೇ. ಎಲ್ಲ ಕ್ಲೀನಾಗಿ ತೊಳೆದು ಮತ್ತು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ಆಗೋಷ್ಟು ಹುಣಸೆ ರಸದಲ್ಲಿ ನೆನೆಸಿಟ್ಬಿಟ್ರಿ. ಯಾಕಂದರೆ ಸ್ಮೆಲ್ಲು ವಾಸನೆ ಏನು ಬರೋದೇ ಇಲ್ಲ. ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ಮೀನು ಸಾರಿಗೆ ಮಸಾಲೆ ರುಬ್ಕೊಂಬಿಡೋಣ ಅಂತ ಒಂದು ಜಾರ್ಗೆ ಒಂದು 2 ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ, ಹಾಗೆ ಹುಣಸೆಕಾಯಿ ಮತ್ತು ಧನಿಯಾ ಪುಡಿ, ಸಾಂಬಾರ್ಗೆ ಹಾಕ್ತಿರಲ್ಲ ಬೇಳೆ ಸಾಂಬಾರ್ಗೆ ಆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಅದನ್ನೆಲ್ಲ ಹಾಕಿ ಜಾರಲ್ಲಿ ಇಟ್ಕೊಂಡಿರೋ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ, ಶುಂಠಿ ಹಾಕ್ಕೊಂಡು ನುಣ್ಣಗೆ ತರಿಯಾಗಿ ರುಬ್ಕೊಬೇಕು. ತುಂಬ ಟೇಸ್ಟಾಗಿರುತ್ತೆ. ಈ ಥರ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮಸಾಲೆಗೆಲ್ಲ ನೀರು ಹಾಕಿ ರುಬ್ಕೊಂಡಿದ್ದೆಲ್ಲ ಆಯಿತು. ಹಾಗೆ ಗ್ಯಾಸ್ ಮೇಲೆ ಒಂದು ಕಡೆಗೆ ಸ್ವಲ್ಪ ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಅದಕ್ಕೊಂದು 2 ಈರುಳ್ಳಿ ಕಟ್ ಮಾಡಿ ಸಣ್ಣದಾಗಿ ಉದ್ದುದಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಎಲ್ಲ ಆದಮೇಲೆ ರುಬ್ಕೊಂಡಿದ್ದೆಲ್ಲ ಮಸಾಲೆನ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು, ಕುದಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಎಲ್ಲ ಹಾಕಿ ಸ್ವಲ್ಪ ಎಣ್ಣೆದಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆದಲ್ಲೇ ಬೇಯಿಸ್ಕೋಬೇಕು. ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ, ಮೀನು ಎಷ್ಟಿರುತ್ತೆ ಅಷ್ಟು ಮಾತ್ರನೇ ಇಟ್ಕೋಬೇಕು. ಜಾಸ್ತಿ ಆಗೋದ್ರೆ ಜಾಸ್ತಿ ಹೊತ್ತು ಬೇಯಿಸ್ಬೇಕು, ಕುದಿಸ್ಬೇಕು. ಅದ ಕಾರಣಕ್ಕೋಸ್ಕರ ಚಿಕ್ಕದಾಗಿ ಸ್ವಲ್ಪ ಮಾತ್ರ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಬರ್ತಾ ಇದ್ದವಾಗ ಸ್ಮೆಲ್ಲು ವಾಸನೆ ಬರ್ತಾ ಇರುತ್ತೆ, ಮೀನು ಸಾರು ವಾಸನೆ. ನಿಮ್ಗೆ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಖುಷಿಯಿಂದ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ಅದು ಸಾಂಬಾರು ಕುದಿಬೇಕಾದ್ರೆ ವಾಸನೆ ಮಾತ್ರ ಹೆವಿ. ಈ ಥರ ಒಂದೇ ಥರ ಮಾಡೋದಕ್ಕಿಂತ ಎಲ್ಲ ಸ್ಪೆಷಲಾಗಿ ಮಾಡಿಕೊಟ್ರೆ ಮನೆಯವ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ. ಬಟ್ ಅವ್ರಿಗೆಲ್ಲ ಈ ಥರ ಮಾಡಿಕೊಟ್ರೆ ಅವರು ತುಂಬ ಖುಷಿಯಿಂದ ಊಟ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ನಾನು ಅಷ್ಟೇ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೆ ಮೀನು ಸಾರು, ತುಂಬ ಟೇಸ್ಟಾಗಿತ್ತು, ಸಖತ್ತಾಗಿದೆ. ಮೀನು ಸಾರು ಕೂಡ ಕುದೀತಾ ಇತ್ತು. ಮೀನು ಸಾರು ಕುದ್ದಿದ್ದಾದ್ಮೇಲೆ ನೋಡಿ ಸಾಂಬಾರು ಎಷ್ಟು ಕೆಳಮಟ್ಟಕ್ಕೆ ಬಂದಿದೆ ಅಂದರೆ ಹಂಗೆ ಕುದೀತಾ ಇರಬೇಕು. ಆದಮೇಲೆ ಮೀನು ತೊಳೆದು ಹುಣಸೆ ರಸದಿಂದ ತೆಗೆದು ಮೀನೆಲ್ಲ ತೊಳೆದು ನೋಡಿ ಒಂದು ಸಾಂಬಾರು ಕುದೀತಾ ಇರುತ್ತಲ್ಲ ಅದೆಲ್ಲ ಹಾಕ್ಕೋಬೇಕು. ಯಾಕಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಪುಡಿ ಆಗುತ್ತೆ. ಮೀನು ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಪುಡಿ ಆಗೋದ್ರೆ ಸಾಂಬಾರಲ್ಲಿ ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ. ಬಟ್ ಮೀನು ಥರನೇ ಇರಬೇಕಂದ್ರೆ ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಂಬಾರು ಕೂಡ ರೆಡಿ ಆಯಿತು. ತುಂಬ ಟೇಸ್ಟಾಗಿತ್ತು, ಸಖತ್ತಾಗೇ ಇತ್ತು. ನಮ್ಮ ಮನೆಯಲ್ಲಿ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೆಲ್ರಿಗೂ ತುಂಬಾ ಇಷ್ಟ ನಾನು ಮೀನು ಸಾರು ಮಾಡೋದಂದರೆ. ನೋಡಿ ಯಾವ ಥರ ಇದೆ ಅಂದರೆ ಮೀನು ಸಾರು ಕೂಡ ರೆಡಿ ಆಯಿತು. ಹಾಗೆ ಅದಕ್ಕೆ ಮುದ್ದೆ ಇಲ್ಲಾಂದರೆ ಸ್ವಲ್ಪ ರೈಸ್ ಕೂಡ ಮಾಡ್ಕೋಬೋದು. ನಾನು ಇದಕ್ಕೆ ಮುದ್ದೆನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದರೆ ಇದು ಮುದ್ದೆ ಮೀನು ಸಾರು ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡೆ. ಹಾಗೆ ತಟ್ಟೆಗೆಲ್ಲ ಸರ್ವ್ ಮಾಡ್ತಾಯಿದ್ದೀನಿ. ಬಟ್ ಮೀನು ಸಾರು ಹೆವಿ ಸ್ಮೆಲ್ ಬರ್ತಾಯಿತ್ತು. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಕ್ಕೆ ಕ್ಲೋಸ್ ಮಾಡಿಬಿಟ್ರಿ. ಒಂದು 5 ನಿಮಿಷ ಜಾಸ್ತಿ ಇಡಕ್ಕೆ ಹೋಗ್ಬಿಡಿ. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ತಟ್ಟೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಟೇಸ್ಟಾಗಿದೆ, ಸಖತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಇದು ಪರ್ಫೆಕ್ಟ್ ಮೀನು ಸಾರು ಮುದ್ದೆ ಅಂದರೆ ಯಾರ್ಯಾರಿಗೆಲ್ಲ ಇಷ್ಟ ಆಗೋಲ್ಲ. ಇವತ್ತು ನನ್ನ ಅಡುಗೆ ಮೀನು ಸಾರು ಮತ್ತು ರಾಗಿ ಮುದ್ದೆ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ಕಾದು ನೋಡಿ. ಬಾಯ್, ಲವ್ ಯು ಆಲ್.